ತಮಾಷೆ ಮಾಡ್ತಿದ್ರು. KGF ಫಸ್ಟ್ ಅಲ್ಲಿ ನಾನ್ ಮಾಡಿದೆ, KGF 2 ನಲ್ಲಿ ನಾನು ನನ್ನ ಹೆಂಡತಿ ಮಾಡಿದ್ವಿ, KGF 3 ಬಂದ್ರೆ ಮಗಳು ಸೇರಿ 3 ಜನ ಮಾಡ್ತಿದ್ರು. ಹೌದೌದು. ಆ ತರ ಮಾಡಿದ್ವಿ, ಜೊತೆ ಮಾಡಿದ್ವಿ ಸರ್. ಅವರು ಕೂಡ ಈಗ 4 ಬಂದ್ರೆ ಮತ್ತೆ ಇನ್ನೊಬ್ರು ಮಗು, ಸದ್ಯ ಇನ್ನೊಂದು ಮಗು ಅಂದ್ರೆ ಇನ್ನೊಂದು ಏನ್ ತಿಂಗಿಲ್ವ. ಓಕೆ, ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಸರ್. ಇನ್ನೇನು ಆಲ್ರೆಡಿ ಫೈನಲ್ ಅಂತಕ್ಕೆ ಬಂದಿದೆ. ನಿಮ್ ಪ್ರಕಾರ ಯಾರು ಗೆಲ್ಲಬಹುದು ಅಥವಾ ಯಾರ್ಯಾರು ಫೈನಲಿಸ್ಟ್ ಆಗ್ತಾರೆ? ನಿಮ್ ಆಸೆ ಏನು ಅಥವಾ ನಿಮ್ ಜಡ್ಜ್ಮೆಂಟ್ ಏನು? ಸರ್ ಏನ್ ಗೊತ್ತಾ ಸರ್, ನಾನು ಒಬ್ಬ ಸಾಮಾನ್ಯ ವೀಕ್ಷಕನಾಗಿ ಅದನ್ನ ನೋಡ್ತೀನಿ, ಬಿಟ್ಬಿಡ್ತೀನಿ. ಯಾಕಂದ್ರೆ ಅಷ್ಟೊಂದು ಅನಲೈಸ್ ಮಾಡುವಂತ ಸಾಮರ್ಥ್ಯ ನಮ್ಗಿಲ್ಲ. ಯಾಕಂದ್ರೆ ಯಾರು ಗೆಲ್ಬಹುದು ಯಾರಿಲ್ಲ, ಸೊ ಯಾರ್ಯಾರು ಏನ್ ನಡೀತೆ, ಯಾಕಂದ್ರೆ ಒಂದೊಂದು ನಾವು ಮಿಸ್ ಮಾಡ್ಕೊಂಡಿರ್ತೀವಿ ನೋಡೋದನ್ನ. ಸೊ ಅಲ್ಲಿ ಬೇರೆ ಬೇರೆ ತರದ ಆಟ ಆಡಿ ಏನೋ ಅವ್ರ ಸಾಮರ್ಥ್ಯವನ್ನು ತೋರಿಸಿರ್ತಾರೆ. ಸೊ ನಾವು ಇವ್ರು ಬರ್ಬೋದು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಇಷ್ಟು ಇರ್ತವೆ. ಸೊ ಆಮೇಲೆ ನಾವು ಅನ್ಕೊಂಡಿರೋರು ಬರಲ್ಲ, ಇನ್ನೊಬ್ರು ಯಾರೋ ಬಂದಿರ್ತಾರೆ. ಬಟ್ ಈಗ ಇರೋರೆಲ್ಲರೂ ಆಟ ಚೆನ್ನಾಗಿ ಆಡ್ತಾ ಇದಾರೆ ಸರ್. ನಾನು ಒಬ್ಬ ವೀಕ್ಷಕನಾಗಿ ಅದನ್ನ ನೋಡಿ ಎಲ್ಲರ ಆಟನೂ ಖುಷಿ ಪಡ್ತೀನಿ. ಟೋಟಲ್ ಆಗಿ ಒಂದು ಬಿಗ್ ಬಾಸ್ ಅನ್ನೋದು ಶನಿವಾರ ಭಾನುವಾರಂತೂ ತುಂಬಾ ಎಂಜಾಯ್ ಮಾಡ್ತೀವಿ. ಸುದೀಪ್ ಸರ್ ಬಂದಾಗ ಅವರು ಏನ್ ಹೇಳ್ತಾರೆ, ಅವ್ರ ಮಾತುಗಳನ್ನ ಕೇಳೋದಕ್ಕೆ ಎಲ್ರಿಗೂ ಇಷ್ಟ ನೋಡಿ. ನಾನು ವೈಫ್ ಕುತ್ಕೊಂಡು ಅವ್ರ ಮಾತುಗಳನ್ನ ಏನ್ ಹೇಳ್ತಾರೆ, ಇದಕ್ಕೆ ಹಿಂಗೆ ಹೇಳ್ಬೋದು ಅಂತ ಸುಮ್ಮನೆ ನಾವು ಚರ್ಚೆ ಮಾಡ್ಕೊಂಡು ಸೊ ಹಂಗೆ ಹೇಳಿದ್ರೆ ಖುಷಿ ಪಡ್ತೀವಿ. ಸೊ ಅವರು ಅವರ ಚರ್ಚೆ, ಅವರ ತೀರ್ಮಾನಗಳು ನೋಡಿದಾಗ ಹಿಂಗೂ ಮಾಡ್ಬೋದಾ, ಹಿಂಗೆ ಹೇಳ್ಬಿಟ್ರಲ್ಲ, ಕೆಲವೊಂದು ನಾವು ಅನ್ಕೊಂಡಿರಲ್ಲ ಹಂಗೆ ಹೇಳ್ಬಿಟ್ಟಿರ್ತಾರೆ ನೋಡಿ ಅವ್ರ ತೀರ್ಮಾನ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತೀವಿ. ಸೊ ತೀರ್ಮಾನ ಹೇಳೋಷ್ಟು ಜಡ್ಜ್ ಮಾಡಕ್ ಆಗಲ್ಲ. ಓಕೆ, ಅಟ್ಲೀಸ್ಟ್ ನಿಮ್ ಇಷ್ಟ ಯಾರು ಬರ್ಬೇಕು? ನಮ್ ಇಷ್ಟ ಅಂದ್ರೆ ನಾವ್ ಇವಾಗ ಮ್ಯಾಕ್ಸ್ ಅಂತ ಹೇಳೋದಾದ್ರೆ, ಮ್ಯಾಕ್ಸ್ ಅಲ್ಲಿ ನಮ್ಮ ಉಗ್ರ ಮಂಜು ಜೊತೆಗೆ ಮಾಡಿದ್ರು. ಉಗ್ರ ಮಂಜಣ್ಣ ಗೆದ್ಬಾರಣ ಅಂತ ಹೇಳ್ತೀವಿ ನಾವು. ನಿಮ್ ಇಷ್ಟ ಅವ್ರು ಗೆಲ್ಲಿ ಸರ್, ಅವರು ಕಷ್ಟಪಟ್ಟಿದ್ದಾರೆ, ಆಮೇಲೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ತುಂಬಾ ಅವರ ಜರ್ನಿ, ಒಂದು ಕಲಾ ಜರ್ನಿ ಏನಿದೆಯಲ್ಲ, ಕಲಾವಿದನಾಗಿ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಪಾಪ, ಶ್ರಮಜೀವಿ. ಹಾಗಾಗಿ ನಾವು ಹತ್ರದಿಂದ ಹೊಡಿರೋದ್ರಿಂದ ನಾವು ಅವ್ರದ್ದು ಒಂದು ಆಸೆ ಪಡ್ತೀವಿ. ಸೊ ನೀವು ಮಂಜು ಅವರು, ಉಗ್ರ ಮಂಜು ಅವರು ಬಿಗ್ ಬಾಸ್ ಅಲ್ಲಿ ಹೇಗಿರ್ತಾರೆ ಹಾಗೆ ಸಿನಿಮಾ ಸೆಟ್ಟಲ್ಲೂ ಇರ್ತಿದ್ರ? ಹೌದೌದು, ಸಿನಿಮಾ ಸೆಟ್ಟಲ್ಲೂ ಕೂಡ ಹಾಗೆ ಇರ್ತಿದ್ರು ಅವರು. ಸೊ ನಮಗೆ ಕೆಲವೊಂದು ಟೈಮು ಅವರು ಥಿಯೇಟರ್ ಪರ್ಸನ್ ಆಗಿರೋದ್ರಿಂದ ನಾವು ಥಿಯೇಟರ್ ವಿಷಯಗಳನ್ನು ಸುಮಾರು ಮಾತಾಡ್ತಾ ಇದ್ವಿ. ಆಮೇಲೆ ನಾವು ಆಲ್ಮೋಸ್ಟ್ ನೀವು ಸಿನಿಮಾ ನೋಡಿದ್ರೆ ಅವ್ರದ್ದು ನಂದೇ ಜಾಸ್ತಿ ಕ್ಯಾರಿ ಆಗ್ತಾರೆ, ನಮ್ಮ ಜೊತೆ ಕ್ಯಾರಿ ಆಗುತ್ತೆ. ನಂದು ಅವ್ರದ್ದು ಕಾಂಬಿನೇಷನ್ ಇದ್ದಿದ್ರಿಂದ ಸುಮಾರು ನೈಟ್ ಜೊತೆಗೆ ಇರ್ತಿದ್ವಿ. ಸುಮಾರು ನಾಟಕಗಳ ವಿಷಯಗಳನ್ನ ಮಾತಾಡ್ತಾ ಇದ್ವಿ, ಸಿನಿಮಾ ವಿಚಾರಗಳನ್ನ ಮಾತಾಡ್ತಿದ್ವಿ. ನಾನ್ ತಪ್ಪು ಮಾಡಿದಾಗ ಅವರು ಹೇಳೋರು ಹಿಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬೋದಿತ್ತು, ಹಿಂಗ್ ಮಾಡ್ಬೋದಿತ್ತು ಅಂತ ಹೇಳೋರು. ಆಮೇಲೆ ಅವ್ರು ನನ್ ಕೇಳೋರು ಎಷ್ಟೋ ಸಲ, ಜಿಜಿ ಇದು ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದಲ್ವಾ, ಹಿಂಗ್ ಮಾಡಿದ್ರೆ ಚೆನ್ನಾಗಿದೆ, ಅಯ್ಯೋ ನಾನು ಇನ್ನೊಂದು ಟೇಕ್ ತಗೊಂಡ್ಬಿಟ್ರೆ ಚೆನ್ನಾಗಿ ಮಾಡ್ತಿದ್ನಲ್ಲ, ಹಂಗೆ ಇಲ್ಲ ಮಂಜಣ್ಣ ಚೆನ್ನಾಗಿ ಮಾಡಿದ್ದೀರಾ ನೀವು ಅಂತ ನಾವ್ ಹೇಳ್ತಿದ್ವಿ. ಈ ತರದ್ದು ಸುಮಾರು ಸಿನಿಮಾಗೆ ಸಂಬಂಧಪಟ್ಟಂಗೆ ಮತ್ತೆ ರಂಗಭೂಮಿಗೆ ಸಂಬಂಧಪಟ್ಟಂಗೆ ಚರ್ಚೆಗಳು ನಡೀತಾ ಇದ್ವು ಸರ್. ಆಮೇಲೆ ಸುದೀಪ್ ಸರ್ ಜೊತೆ ಸುದೀಪ್ ಸರ್ ಅವ್ರನ್ನ ಸುಮಾರು ತಮಾಷೆ ಮಾಡೋರು, ಮಂಜನ್ ಸರ್ನ. ಸೊ ಅಲ್ಲೂ ಕೂಡ ಮಾತಾಡ್ಕೊಂಡು ಊಟ ಮಾಡೋದು, ಇನ್ನೊಂದು ಎಲ್ಲ ಆಲ್ಮೋಸ್ಟ್ ಏನಂದ್ರೆ ಒಂದು 100 ದಿನ ಒಂದೇ ಸಂಸಾರ ಸತ ಜೊತೆಗೆ ಸಾಕೊಂಡು ಬಂದ್ಬಿಟ್ವಿ. ಸೊ ಹಂಗಾಗಿ ಬಾಂಡಿಂಗು ಎಲ್ಲ ಚೆನ್ನಾಗಿತ್ತು. ನಾನು, ವಿಜಯ್ ಚಂದೂರ್ ಸರ್, ಅವರು, ಉಗ್ರ ಮಂಜು, ನಾಗಾರ್ಜುನ ಸರ್, ಆಮೇಲೆ ನಮ್ಮ ದೇವರ್ಸನ್ ಸರ್ ಅವರು ಅಲ್ಲೇ ಚೆನ್ನೈ ಇರೋದಂತ ಅವ್ರು ಹಂಗೆ ಹೋಗ್ತಿದ್ರು ಬರ್ತಿದ್ರು. ಆಮೇಲೆ ನಮ್ಮ ಇದ್ರಲ್ಲಿ ಸುಜಿತ್ ಅನಿರುದ್ಧ ಅಂತ ವಿಲನ್ ಕ್ಯಾರೆಕ್ಟರ್ ಮಾಡಿದಾರಲ್ಲ ಸ್ಟಾರ್ಟಿಂಗ್, ನಮ್ಗೆಲ್ಲ ಒಂದೇ ವಾತಾವರಣ ಕೊಟ್ಟಿದ್ರು, ಹೋಟ್ಲು ವ್ಯವಸ್ಥಿತವಾಗೆಲ್ಲ. ಸೊ ಎಲ್ಲ ಊಟನೂ ಜೊತೆಗೆ. ಆಮೇಲೆ ನೈಟ್ ಶೂಟ್ ಇರ್ತಿತ್ತು, ಬೆಳಿಗ್ಗೆ ಎದ್ದೇಳೋದೇ ಲೇಟು, ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಎದ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ಸಾಯಂಕಾಲ ಸೆಟ್. ಸೊ ಇದೇ ವಾತಾವರಣನೇ ಇರೋದು ಯಾವಾಗಲೂ. ಮಾತಾಡ್ತಿದ್ವಿ ಸರ್, ಸುಮಾರು ವಿಷಯ ತಮಾಷೆ ಮಾಡೋರು ಅವರು ಕೂಡ. ಆಮೇಲೆ ಕೋಪನೂ ಮಾಡ್ಕೊಳ್ಳೋರು, ಇದು ಬಿಗ್ ಬಾಸ್ ಅಲ್ಲಿ ಮಾಡ್ಕೋತಾರಲ್ಲ ಹಂಗೆ. ಹೌದೌದು, ಕ್ಯಾರೆಕ್ಟರ್ ಇದೆ, ಕೋಪನೂ ಮಾಡ್ಕೋತಾರೆ, ಹಂಗೆ ಸಮಾಧಾನನೂ ಮಾಡ್ತಾರೆ. ಸೊ ನೈಸ್ ಪರ್ಸನ್ಸ್. ಸರ್, 1-2 ನಿಮಿಷದಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಅಂದ್ರೆ ನಿಮ್ಮ ವೈಫ್ ಹೆಂಗೆ ಮದ್ವೆ ಆಗಿದ್ದು, ಅಥವಾ ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಅಥವಾ ನಿಮ್ಮನ್ನ ಸಿನಿಮಾದಲ್ಲಿ ನೋಡಿ ಇಷ್ಟಪಟ್ರ? ಡೆಸ್ಟಿನಿ, ಅದು ಡೆಸ್ಟಿನಿ ಅನ್ಬೇಕು. ಯಾಕಂದ್ರೆ ಅವರು ಕಾಮಿಡಿ ಕಿಲಾಡಿ ಬರಕ್ ಮುಂಚೆ ಕಲಾವಿದ್ರಲ್ಲ ಅವ್ರು. ಅವರು ಒಂದು HR ಆಗಿದ್ರು, ಅವ್ರ ಫೀಲ್ಡೇ ಬೇರೆ. ನಾನು ಥಿಯೇಟರ್ ಪರ್ಸನ್, ನಂದು ಕಲೆಯನ್ನೇ ನಂಬ್ಕೊಂಡ್ ಬದುಕ್ತವ್ರು. ನಾನು ಕಾಮಿಡಿ ಕಿಲಾಡಿಯಲ್ಲೇ ಪರಿಚಯ. ನಾವು ಯಾವತ್ತೂ ಅನ್ಕೊಂಡಿರಲಿಲ್ಲ ನಾವು ಇಬ್ರು ಮದುವೆ ಆಗ್ತೀವಿ ಅಂತ. ಆಮೇಲೆ ಅವ್ರ ಮೈಂಡ್ ಸೆಟೇ ಬೇರೆ, ನನ್ನ ಮೈಂಡ್ ಸೆಟೇ ಬೇರೆ. ಸೊ ಅದು ಕಾಮಿಡಿ ಕಿಲಾಡಿ ಆಯ್ತು, ಅವಾಗ ಏನಿಲ್ಲ, ಕಿಲಾಡಿ ಕುಟುಂಬ ಸೃಜನ ಆಯ್ತು, ಅವಾಗ ಏನಿಲ್ಲ ನಮ್ಗೆ. ಆಮೇಲೆ ಪರಿಚಯ, ಸ್ನೇಹ ಗಟ್ಟಿ ಆಯ್ತು ನಮ್ಗೆ. ಅದಾದ್ಮೇಲೆ ಅವ್ರ ತಂದೆಯವರೇ ನಮ್ಗೊಂದ್ಸಲ ಅಪ್ರೋಚ್ ಮಾಡಿದ್ರು. ಅವ್ರ ಮದುವೆ ವಿಚಾರ ಬಂದಾಗ, ಅವ್ರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾಗ ಅವ್ರ ಮದುವೆ ಆಗ್ಬೇಕು, ಕೆಲವು ಹುಡುಗರು ಸೆಟ್ ಆದವ್ರು ಏನ್ ಮಾಡಿದ್ರು, ಸಿನಿಮಾ ಇಂಡಸ್ಟ್ರಿ ಬಿಡ್ಬೇಕು ಅಂತ
ಓಕೆ ಓಕೆ. ಹೇಳಿ ಸಿನಿಮಾ ಇಂಡಸ್ಟ್ರಿ ಬಿಟ್ರೆ ಆಗ್ತೀವಿ ಅನ್ನೋದು ಒಂದು ಬಂತು. ಅವಾಗ ಅವ್ರ ತಂದೆ ಏನ್ ಮಾಡಿ ಸಿನಿಮಾ ಇಂಡಸ್ಟ್ರಿ ಇರೋರ್ನೇ ಮದುವೆ ನೋಡ್ರೆ ಸಮಸ್ಯೆ ಇಲ್ವಲ್ಲ ಅಂತ ಅವಾಗ ನನ್ನ ಹತ್ರ ಅಪ್ರೋಚ್ ಮಾಡಿದ್ರು. ಸೊ ಆಮೇಲೆ ಅದು ನಮ್ಮ ಮನೇಲೂ ವಿಚಾರ ಬಂತು. ಆಮೇಲೆ ಎಲ್ಲ ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಎಲ್ಲ ಸೇರ್ಕೊಂಡು ಮಾತಾಡಿ ಮದುವೆ ಮಾಡ್ತಿದ್ರು. ನಾವು ಒಂದೇ ವೇದಿಕೆಯಲ್ಲಿ ಬಂದಿರೋದ್ರಿಂದ ಲವ್ ಮ್ಯಾರೇಜ್ ಅನ್ಕೋತಾರೆ. ನಾವು ಲವ್ ಮಾಡಿದ್ದು ಮದುವೆ ಆಗಿದೀವಿ ಅಂತಲೇ ಹೇಳ್ತೀವಿ. ಹಂಗಾಯ್ತದ. ಆಮೇಲೆ ಲವ್ ಅರೇಂಜ್ ಎಲ್ಲ ಒಟ್ಟಿಗೆ ಆಗಿ ಮದುವೆ ಆಗಿದ್ವಿ. ಒಂದೇ ಕ್ಷೇತ್ರ ಆಗಿರೋದ್ರಿಂದ ಇವಾಗ ನನಗೆ ದಿವ್ಯ ಸಿಕ್ಕಿದ್ದೆ ಒಂದು ದೊಡ್ಡ ಪ್ಲಸ್. ಅವ್ರು ನಂದು ಎಲ್ಲ ಕೆಲಸಗಳಿಗೂ ಸಪೋರ್ಟ್ ಮಾಡ್ತಾರೆ. ಸಿನಿಮಾ ಇರ್ಬೋದು, ಆಮೇಲೆ ರಿಯಾಲಿಟಿ ಶೋ ಇರ್ಬೋದು. ನಾವು ಇಬ್ರು ಸೇರಿ ಮೊನ್ನೆ ರೀಸೆಂಟಾಗಿ ಒಂದು ಕಲರ್ಸ್ ಕನ್ನಡದಲ್ಲಿ ರಾಜಾರಾಣಿ ಶೋ ಮಾಡಿದ್ವಿ. ಮಗುನ ಇಟ್ಕೊಂಡು ಬಂದು ಅವಳು ಮ್ಯಾನೇಜ್ ಮಾಡಿದ್ವಿ ದಿವ್ಯಾ. ಸೊ ಆ ಥರ ಅಂದರೆ ಅದು ಅವರು HR ಆಗಿದ್ರು ಕೂಡ ಫೀಲ್ಡ್ ಅಲ್ಲದೆ ಇರೋದ್ರು ಕೂಡ ಈ ಫೀಲ್ಡ್ ಏನು ಹೋಗೋಳು ಏನು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ಕೆಲವು ವಿಚಾರ ನಾನು ಗೊತ್ತಿದ್ದು ಹಿಂಗೆ ಆಗತ್ತೆ ಅಂತ ನಾನು ಹೇಳ್ತೇನೆ, ಅದು ಅಕ್ಸೆಪ್ಟ್ ಮಾಡ್ತಾರೆ. ಕೆಲವೊಂದು ವಿಚಾರ ಅವರು ನನಗೆ ಹೇಳ್ತಾರೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಸ್ವಲ್ಪ ಇವತ್ತು ಗ್ರೋತ್ ಆಗಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಅವರು. ಆಮೇಲೆ ಸಿನಿಮಾ ಮತ್ತೆ ಈ ಥರ ಹೊರಗಡೆ ಬಂದಾಗ ಶೂಟಿಂಗ್ ಎಲ್ಲ ನೀಟಾಗಿ ಮುಗಿಸ್ಕೊತ ಹೋಗ್ತೀನಿ ಅಂದರೆ ಮನೆಯಲ್ಲಿ ಅವರು ಪಾಪನ ನೋಡಿಕೊಂಡು ನನಗೆ ಎನ್ಕರೇಜ್ ಮಾಡೋದೇ ಅದಕ್ಕೆಲ್ಲ ಕಾರಣ ಅಂತ. ನೀವಿಬ್ರು ಒಟ್ಟಿಗೆ ಯಾವ್ದಾರ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಮಾಡಿದ್ವಿ. ಒಂದು ಪುಣ್ಯತ್ ಕಿತ್ತೀರ ಅಂತ ಬಂತು, ಕಾಂಬಿನೇಷನ್ ಎಲ್ಲ, ಬಟ್ ಒಟ್ಟಿಗೆ ಮಾಡಿದ್ವಿ ಸಿನಿಮಾ. ಸೊ ಇನ್ನು KGF ಅಲ್ಲಿ ಮಾಡಿದ್ವಲ್ಲ, KGF 2 ನಲ್ಲಿ ಅವರೊಂದು ಕ್ಯಾರೆಕ್ಟರ್ ಮಾಡಿದ್ರು, ನಾನೊಂದು ಕ್ಯಾರೆಕ್ಟರ್ ಮಾಡಿದ್ವಿ. ಅದನ್ನೇ ತಮಾಷೆ ಮಾಡ್ತಿದ್ರು. KGF ಫಸ್ಟ್ ಅಲ್ಲಿ ನಾನ್ ಮಾಡಿದೆ, KGF 2 ನಲ್ಲಿ ನಾನು ನನ್ನ ಹೆಂಡತಿ ಮಾಡಿದ್ವಿ, KGF 3 ಬಂದ್ರೆ ಮಗಳು ಸೇರಿ 3 ಜನ ಮಾಡ್ತಿರ್ತಾರೆ. ಆ ಥರ ಮಾಡಿದ್ವಿ, ಜೊತೆ ಮಾಡಿದ್ವಿ ಸರ್. ಅವರು ಕೂಡ ಈಗ ಆಫರ್ ಬರ್ತಾ ಇದೆ, ಬಟ್ ಪಾಪು ಇರೋದ್ರಿಂದ ಹೋಗ್ತಾ ಇಲ್ಲ. ಅಲ್ಲ KGF 4 ಬಂದ್ರೆ ಮತ್ತೆ ಇನ್ನೊಬ್ರು ಮಗು ಸದ್ಯ ಇನ್ನೊಂದು ಮಗು ಅಂದ್ರೆ ಇನ್ನೊಂದು ಏನ್ ತಿಂಗಿಲ್ಲ.